ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಹನೂರು ಮಾರ್ಗವಾಗಿ ಇರುವ ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಡರಾತ್ರಿ ಕಳ್ಳರ ಕೈಚಳಕದಿಂದ ದೇವಸ್ಥಾನದ ಒಳಗೆ ಇಡಲಾಗಿದ್ದ ಹುಂಡಿಯಲ್ಲಿ ಇದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಕಳವು ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಹನೂರು ಮಾರ್ಗವಾಗಿ ಇರುವ ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವಾಲಯದ ಸ್ಥಳಕ್ಕೆ ರಾಮಾಪುರ ಇನ್ಸ್ಪೆಕ್ಟರ್ ಚಿಕ್ಕರಾಜ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅಮ್ಜದ್ ಖಾನ್ ಮಾತನಾಡಿ, ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಡರಾತ್ರಿ 2:35 ವೇಳೆಯಲ್ಲಿ ಕಳ್ಳರು ಬಂದು ದೇವಸ್ಥಾನದ ಒಳಗೆ ಹುಂಡಿಯ ಹಣವು ಕಳವು ಮಾಡಿದ್ದಾರೆ. ರೈತರ ಜಮೀನಿನಲ್ಲಿ ಕೇಬಲ್ ಕಳವು, ಮೇಕೆಗಳನ್ನ ಕದ್ದೊಯ್ದಿದ್ದಾರೆ. ಕಳ್ಳರ ಕೈಚಳಕ ಹೆಚ್ಚಾಗಿದ್ದು, ಕಳ್ಳರನ್ನ ಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರು ತಾಲೂಕು ರಾಮಾಪುರ ಸ್ಟೇಷನ್ ವ್ಯಾಪ್ತಿಗೆ ಬರುವ ಅಜ್ಜಿಪುರ ಮತ್ತು ಅಕ್ಕಪಕ್ಕ ಗ್ರಾಮಗಳಲ್ಲಿ ಕಳ್ಳತನ ಹೆಚ್ಚಾಗಿದೆ. ಇವತ್ತು ರಾತ್ರಿ ಕೂಡ ನೈಟು ಕಡಿಮೆ ಆಂಜನೇಯ ದೇವಸ್ಥಾನದಲ್ಲೂ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ. ಹಾಗೆ 1 ಲಕ್ಷ ರೂಪಾಯಿ ಮೇಲೆ ಗೊಲ್ಕದ ಹಣ ಇದ್ದದ್ದು ಎಲ್ಲ ದೋಚ್ಕೋಗಿದ್ದಾರೆ. ಹಾಗೆ ರೈತರದ್ದು ಮುಖ್ಯವಾಗಿ ಕೇಬಲು, ಸ್ಟಾರ್ಟ್ರು, ಮೇಕೆಗಳು, ಕುರಿಗಳು ಜಾಸ್ತಿ ಕಳ್ಳತನ ಆಯ್ತಾ ಇದ್ದಾವೆ. ಪ್ರಕರಣಗಳು ಕೂಡ ಸಾಕಷ್ಟು ಮಾಡಿದ್ದಾರೆ. ಈ ಪ್ರಕರಣಗಳ ಮೇಲೆ ಸೂಕ್ತ ಕ್ರಮವನ್ನು ಪೊಲೀಸ್ ಇಲಾಖೆಯವರು ತಗೋಬೇಕು. ಯಾಕಂದರೆ ಒಂದು ಚಿನ್ನ ಬೆಳ್ಳಿ ಕಳ್ಳತನ ಆದರೆ ಅದು ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೋತಾರೆ. ಆದರೆ ಮೇಕೆ ನೋಡಿ, ಮೊನ್ನೆ ದಿವಸ 4 ಗಂಟೆ ರಾತ್ರಿಯಲ್ಲಿ ದೊಡ್ಡ ಓತ ಇಟ್ಕೋಗಿದ್ದಾರೆ. ರೈತರೇ ಖುದ್ದಾಗಿ ಹೋಗಿ ನರಸೀಪುರ ಸಂತೆಯಲ್ಲಿ ಎಲ್ಲ ಕಡೆ ಅಕ್ಕಪಕ್ಕ ಹುಡುಕಿ ಲಾಸ್ಟ್ಗೆ ನರಸೀಪುರ ಸಂತೆಯಲ್ಲಿ ಹೋದಾಗ ಮೇಕೆ ಸಿಕ್ಕಿದೆ. ಅಲ್ಲೋಗಿ ತಗೊಂಡಿದ್ದು ವ್ಯಾಪಾರಿಗೆ ಇದು ನಮ್ಮದು ಮೇಕೆ, ನಿಮ್ಗೆ ಯಾರು ಕೊಟ್ರು ಅಂತ ಹೇಳೋದಕ್ಕೆ ಇಂಥ ವ್ಯಕ್ತಿ ಕೊಟ್ಟ, ನಮಗೆ 26,000 ರೂಪಾಯಿಗೆ ಬೆಲೆ ಕೊಟ್ಟಿದ್ದಾನೆ ಅಂತ ಆ ವ್ಯಕ್ತಿ ಹೇಳಿದಾಗ ಆ ವ್ಯಕ್ತಿನ ನಾನು ನಿಮಗೆ ದುಡ್ಡು ಜಾಸ್ತಿ ಕೊಟ್ಟಿದ್ದೀನಿ ಅಂತ ಕರೆಸಿ ಆ ವ್ಯಾಪಾರಿ ಆ ವ್ಯಕ್ತಿನ ರೈತರ ಕೈಗೆ ಕೊಟ್ಟಿದ್ದಾರೆ. ಅವರು ಕೂಡ ಖುದ್ದಾಗಿ ಬಂದು ರಾಮಾಪುರ ಸ್ಟೇಷನ್ಗೆ ಕರ್ಕೊಂಡು ಬಂದು ಅದು ಪ್ರಕರಣ ದಾಖಲಾಗಿದೆ. ಇದ್ರ ಹಿಂದ್ಗಡೆ ಒಂದು ಗ್ಯಾಂಗೇ ಇದೆ. ಈ ಗ್ಯಾಂಗ್ನ ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮ ತಗೋಬೇಕು. ಯಾಕಂದರೆ ರೈತರು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ. ಎಲ್ಲ ಒಂದು ಆಡು ಮೇಕೆ ಒಂದು ಸಾಕ್ಕೊಂಡು ಹಾಗೆ ಏನು ನೆಂಟರ ಹತ್ರ ಯಾವ್ದಾದ್ರು ಮದುವೆಗಿದೆ ಕಾರ್ಯಗಳಿಗೆ ಒಂದು ಮರಿಗಳು ಸಾಕ್ಕೊಂಡಿರ್ತಾರೆ. ಆ ಮರಿಗಳನ್ನ ಕತ್ಕೊಂಡ್ಬಿಟ್ಟೋದ್ರೆ ರೈತರಿಗೆ ತುಂಬ ನಷ್ಟ ಆಗುತ್ತೆ. ರೈತರಿಗೋಸ್ಕರ ಸ್ವಲ್ಪ ಸೂಕ್ತ ಕ್ರಮ ಎತ್ಕೋಬೇಕು ಅಂದ್ಕೊಂಡು ನಾನು ಈ ಮಾಧ್ಯಮದ ಮೂಲಕ ಪೊಲೀಸ್ ಇಲಾಖೆಯವರಿಗೆ ಹೇಳ್ತಾ ಇದ್ದೀನಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಹನೂರು ಮಾರ್ಗವಾಗಿ ಇರುವ ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಡರಾತ್ರಿ ಕಳ್ಳರ ಕೈಚಳಕದಿಂದ ದೇವಸ್ಥಾನದ ಒಳಗೆ ಇಡಲಾಗಿದ್ದ ಹುಂಡಿಯಲ್ಲಿ ಇದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಕಳವು ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಹನೂರು ಮಾರ್ಗವಾಗಿ ಇರುವ ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವಾಲಯದ ಸ್ಥಳಕ್ಕೆ ರಾಮಾಪುರ ಇನ್ಸ್ಪೆಕ್ಟರ್ ಚಿಕ್ಕರಾಜ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅಮ್ಜದ್ ಖಾನ್ ಮಾತನಾಡಿ, ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಡರಾತ್ರಿ 2:35 ವೇಳೆಯಲ್ಲಿ ಕಳ್ಳರು ಬಂದು ದೇವಸ್ಥಾನದ ಒಳಗೆ ಹುಂಡಿಯ ಹಣವು ಕಳವು ಮಾಡಿದ್ದಾರೆ. ರೈತರ ಜಮೀನಿನಲ್ಲಿ ಕೇಬಲ್ ಕಳವು, ಮೇಕೆಗಳನ್ನ ಕದ್ದೊಯ್ದಿದ್ದಾರೆ. ಕಳ್ಳರ ಕೈಚಳಕ ಹೆಚ್ಚಾಗಿದ್ದು, ಕಳ್ಳರನ್ನ ಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ.